ರಿಯಲ್ ಎಸ್ಟೇಟ್ನಲ್ಲೂ ಹವಾ ಎಬ್ಬಿಸಿದ ಮುತ್ತಪ್ಪ ರೈ ಪುತ್ರ ಪ್ರೀ ಪ್ಲಾನ್ ಮಾಡಿಯೇ ರಿಕ್ಕಿ ರೈ ಮೇಲೆ ದಾಳಿ ಮಾಡಿದ್ದಾರೆ. ಲೊಕೇಶನ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇದೆಲ್ಲವನ್ನ ನೋಡೋಣ. ರೈಗೆ ಗುಂಡೇಟು ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರು ಅಂಡರ್ವರ್ಲ್ಡ್ನ ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ಮಾಡಿರೋ ಆಗಂತುಕರು ಕಾಲ್ಕಿತ್ತಿದ್ದಾರೆ. ಬಿಡದಿಯಲ್ಲಿರುವ ಮುತ್ತಪ್ಪ ರೈ ನಿವಾಸದ ಬಳಿಯೇ ಅಪರಿಚಿತರು ರಿಕ್ಕಿ ರೈ ಇದ್ದ ಕಾರಿನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ತಂದೆ ಮುತ್ತಪ್ಪ ರೈ ನಿಧನದ ಬಳಿಕ ರಿಕ್ಕಿ ರಿಯಲ್ ಎಸ್ಟೇಟ್ ಸೇರಿದಂತೆ ಹಲವು ವ್ಯವಹಾರವನ್ನ ನೋಡಿಕೊಳ್ತಿದ್ದ. ಬಿಡದಿಯ ಮುತ್ತಪ್ಪ ರೈ ನಿವಾಸದಲ್ಲಿ ಒಬ್ಬನೇ ವಾಸವಾಗಿದ್ದ. ಬೆಂಗಳೂರಿಗೆ ಕಾರಿನಲ್ಲಿ ತೆರಳುತ್ತಿದ್ದಾಗ ಗುಂಡಿನ ದಾಳಿ ಮಾಡಿರೋ ದುಷ್ಕರ್ಮಿ ಅಟ್ಟಹಾಸ ಮೆರೆದಿದ್ದಾನೆ. ಮಾಜಿ ಡಾನ್ ಮುತ್ತಪ್ಪ ರೈ ಭೂಗತ ಲೋಕದಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ರು. ಹೀಗಾಗಿ ರಿಕ್ಕಿ ಸದಾ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಿದ್ದ. ರಷ್ಯಾಗೆ ಹೋಗಿದ್ದ ರಿಕ್ಕಿ 2 ದಿನದ ಹಿಂದಷ್ಟೇ ಬೆಂಗಳೂರಿಗೆ ವಾಪಸ್ಸಾಗಿದ್ದ. ಏಪ್ರಿಲ್ 18ರ ರಾತ್ರಿ 11:30ರ ಸುಮಾರಿಗೆ ಬಿಡದಿಯ ಮನೆಯಿಂದ ಬೆಂಗಳೂರಿನತ್ತ ಹೊರಟಿದ್ದ. ಈ ವೇಳೆ ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ರಿಕ್ಕಿ ಹಿಂದೆ ಕೂತಿದ್ದ. ಕಾರು ಹೊರಗೆ ಬರ್ತಿದ್ದಂತೆ ಕಾಂಪೌಂಡ್ ಪಕ್ಕದಲ್ಲಿಯೇ ಅಡಗಿ ಕೂತಿದ್ದ ಶಾರ್ಪ್ ಶೂಟರ್ ರಿಕ್ಕಿ ಡ್ರೈವಿಂಗ್ ಸೀಟ್ ನಲ್ಲಿ ಇರಬಹುದು ಅಂತ ಟಾರ್ಗೆಟ್ ಮಾಡಿ 2 ಸುತ್ತು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಆಸ್ತಿಗಾಗಿ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಕೋರ್ಟ್ನಲ್ಲಿ ರಾಕಿ ರಿಕ್ಕಿ ಪ್ರತಿವಾದ ಮಂಡಿಸಿದ್ರು. ತಂದೆ ಇರುವಾಗ್ಲೇ ಏನ್ ಬೇಕೋ ಅಷ್ಟು ಆಸ್ತಿಯನ್ನ ಕೊಡಲಾಗಿದೆ ಅಂತ ವಾದ ಮಾಡಿದ್ರು. ಕೋರ್ಟ್ನಲ್ಲಿ ಕೇಸ್ ಇದ್ದಾಗಲೇ ಮುತ್ತಪ್ಪ ರೈ ಪುತ್ರರು ಕೆಲವು ಆಸ್ತಿ ಮಾರಲು ಯತ್ನಿಸಿದ್ರಂತೆ. ಈ ಬಗ್ಗೆ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಪ್ರಶ್ನೆ ಮಾಡಿದ್ದಕ್ಕೆ ಪ್ರಕರಣ ವಿಕೋಪಕ್ಕೆ ಹೋಗಿತ್ತು. ಬಳಿಕ ಚರ್ಚಿಸಿ ಆಸ್ತಿ ಹಂಚಿಕೊಳ್ಳಲು ನಿರ್ಧಾರ ಮಾಡಿದ್ರು. ಮೂಲಗಳ ಪ್ರಕಾರ ಅನುರಾಧ ಅವರಿಗೆ ಬರೋಬ್ಬರಿ 100 ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿರೋ ಮಾಹಿತಿ ಇದೆ. ಮುತ್ತಪ್ಪ ರೈ ಅವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದರೆ ಮುತ್ತಪ್ಪ ರೈ ಅವರು ಬಹುತೇಕ ಬಾರಿ ಹೇಳೋರು, ಇಲ್ಲೇನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು. ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಇದಿಷ್ಟೇ ಅಲ್ಲ, ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಬಿಸಿನೆಸ್ ಪಾರ್ಟ್ನರ್ ನಿತೇಶ್ ಶೆಟ್ಟಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಇಬ್ಬರು ಸೇರಿ ಮಾಡಿದ ಲೇಔಟ್ ವಿಚಾರವಾಗಿ ವೈಮನಸ್ಸು ಇತ್ತು ಅಂತ ಹೇಳಲಾಗ್ತಿದೆ. ಇನ್ನು ನಿತೇಶ್ ಎಸ್ಟೇಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದ ವೈದ್ಯನಾಥನ್ ವಿರುದ್ಧ ಕೂಡ ರಿಕ್ಕಿ ರೈ ಕಾರು ಚಾಲಕ ಕೇಸ್ ದಾಖಲು ಮಾಡಿದ್ದಾರೆ. ಒಂದ್ ಕಡೆ ಮುತ್ತಪ್ಪ ರೈ 2ನೇ ಪತ್ನಿ ಮತ್ತು ಮಾಜಿ ಬಂಟ ರಾಕೇಶ್ ಮಲ್ಲಿ ವಿರುದ್ಧ ದೂರು ದಾಖಲಾಗಿದೆ. ಮೊದಲಿಗೆ ದೂರು ನೀಡಲು ಹಿಂದೇಟು ಹಾಕಿದ್ರು ಅನ್ನೋ ಸಂಗತಿ ಬಯಲಾಗಿದೆ. ಮಧ್ಯರಾತ್ರಿ ಗುಂಡಿನ ದಾಳಿ ನಡೆದ್ರು. ಬೆಳಗ್ಗಿನ ತನಕ ದೂರು ನೀಡಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ನಡೆಸಲು ಮುಂದಾಗ್ತಿದ್ದಂತೆ ರಿಕ್ಕಿ ರೈ ಕಾರು ಚಾಲಕ ಬಸವರಾಜು ದೂರು ನೀಡಿದ್ದಾನೆ. ಇನ್ನೊಂದೆಡೆ ರಿಕ್ಕಿ ರೈ ಚಾಲಕ ನೀಡಿದ ದೂರಿನಲ್ಲಿ ಮನೆಯಲ್ಲಿ ಬಿಟ್ಟು ಬಂದಿದ್ದ ಪರ್ಸನ್ನ ತರಲು ವಾಪಸ್ ಹೋಗಿದ್ವಿ, ಆಗ ಗುಂಡಿನ ದಾಳಿ ನಡೆದಿದೆ ಅಂತ ಉಲ್ಲೇಖಿಸಲಾಗಿದೆ. ಜುಜುಬಿ ಪರ್ಸ್ಗಾಗಿ ಮನೆಗೆ ವಾಪಸ್ ಹೋಗಿದ್ದು ಏಕೆ ಅನ್ನೋದು ಸಹ ಪೊಲೀಸರ ಶಂಕೆಗೆ ಕಾರಣವಾಗಿದೆ. ಇದರ ಜೊತೆ ಗುಂಡಿನ ದಾಳಿಗೂ ಮುನ್ನ ರಿಕ್ಕಿಗೆ 2 ಫೋನ್ ಕಾಲ್ ಬಂದಿತ್ತಂತೆ. ಆ 2 ಕಾಲ್ ಮಾಡಿದ್ಯಾರೋ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಖಾಕಿ ಪಡೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳುಗಳ ಹೇಳಿಕೆ ಪಡೆದು ತನಿಖೆ ಮುಂದುವರಿಸುತ್ತೇವೆ. ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯವನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಿದ್ದೇವೆ. ಯಾವ ಗನ್ನಿಂದ ಫೈರಿಂಗ್ ಆಗಿದೆ ಅಂತ ತನಿಖೆ ಆಗಬೇಕು. ರಿಕ್ಕಿ ರೈ ಹೆಚ್ಚಾಗಿ ವಿದೇಶದಲ್ಲಿ ಇರ್ತಾರೆ. ಯಾವುದೋ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಲು ಬಂದಿದ್ರು. ಬಿಡದಿ ನಿವಾಸದಿಂದ ವಾಪಸ್ ಹೋಗುವಾಗ ದಾಳಿ ಆಗಿದೆ ಅಂತ ಹೇಳಿದ್ದಾರೆ. ಅವರೇನು ಬಿಡದಿಯಿಂದ ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರ ಮನೆ ಹೊರವಲಯದಲ್ಲಿ ಕಾಂಪೌಂಡಿನ ಆಚೆ ಈ ಒಂದು ಘಟನೆ ನಡೆದಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ಚಿಕಿತ್ಸೆ ಪಡೆಯುತ್ತಿರೋದ್ರಿಂದ ಅವರು ಒಂದ್ಸತಿ ಡಿಸ್ಚಾರ್ಜ್ ಆಗಿದ್ದ ಕೂಡಲೇ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ರಿಕ್ಕಿ ರೈ ಮತ್ತು ಉದ್ಯಮಿ ಶ್ರೀನಿವಾಸ್ ನಾಯ್ಡು ನಡುವೆ ದುಶ್ಮನಿ ಇದೇ ಮೊದಲೇನಲ್ಲ. 2021 ಅಕ್ಟೋಬರ್ನಲ್ಲಿ ಶ್ರೀನಿವಾಸ್ ನಾಯ್ಡು ಐಷಾರಾಮಿ ಕಾರು ಸುಟ್ಟ ಸಂಬಂಧ ರಿಕ್ಕಿ ಮತ್ತು ಇತರರ ಮೇಲೆ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ರಿಕ್ಕಿ ರೈ ಸೇರಿದಂತೆ ಕೆಲವರ ಮೇಲೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.
ಇದರ ನಡುವೆ ಮೇ 26, 2023ರಂದು ಕಾಜೆ ಪಬ್ ಬಳಿ ಮುಖಾಮುಖಿಯಾಗಿದ್ದು ಗಲಾಟೆ ಮಾಡಿಕೊಂಡಿದ್ರು. ಇದೀಗ ಈ ಪ್ರಕರಣ ಕೂಡ ಸದ್ದು ಮಾಡ್ತಿದೆ.